ಅಥರ್ವವೇದ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಅದರ ಬಾಧೆಗೊಳಪಟ್ಟವರು ಗಣಪತಿ ಆರಾಧನೆ ಮಾಡೋದ್ರಿಂದ ಆ ಬಾಧೆಯಿಂದ ಹೊರಗೆ ಬರ್ಬೋದು. ಯಾಕಂದ್ರೆ ಸುಮಾರು ಜನ ಒದ್ದಾಡ್ತಾರಲ್ಲ, ನನಗೆ ವಿಘ್ನ ಆಗ್ತಿದೆ, ಅಥರ್ವ ತಂತ್ರ ಪ್ರಯೋಗಗಳಿರ್ಬೋದು. ಸೊ ಅಂಥ ಡೌಟ್ ಇದ್ದವರು ಗಣಪತಿಯನ್ನ ಗೋಮಯದಲ್ಲಿ ಗರಿಕೆಯನ್ನು ಹಳ್ಳಿ ಕಡೆ ಮಾಡ್ತಾರೆ. ಶಿವನನ್ನ ಪಾರ್ವತಿಯನ್ನ ಅವಮಾನ ಮಾಡಲಿಕ್ಕೆ ಇಂದ್ರಲೋಕಕ್ಕೆ ಇಂದ್ರ ಕರೀತಾನೆ. ಅವಾಗ ಶಿವ ಹೋಗಲ್ಲ, ಅವನ ಬದಲು ಗಣಪತಿಯನ್ನು ಕಳಿಸ್ತಾನೆ. ಕುಂಡಲಿನಿ ಶಕ್ತಿ ಆ ಚಾಚದಲ್ಲಿರುತ್ತೆ. ರಾಹು ಮತ್ತು ಕೇತುವಿನ ಬಾಧೆಯನ್ನು ನೀಡುತ್ತೆ. ಸೊ ಅಲ್ಲಿ ಗಣಪತಿಯ ವಾಸ ಅಂತ ಹೇಳಿ ಅಷ್ಟಮಂಗಲ ಶಾಸ್ತ್ರ ಹೇಳ್ತೇವೆ. ಒಬ್ಬ ರಾಕ್ಷಸ ರತಿಕ್ರೀಡೆಯಲ್ಲಿರೋ ದೇವತೆಯಿಂದ ನನ್ನ ಸಂಹಾರ ಆಗಬೇಕು ಅಂತ ಹೇಳಿ ವರ ಕೇಳ್ತಾರೆ. ಗಣೇಶನ 32 ಗಣಪತಿಗಳಲ್ಲಿ ಅದು ವಿಶೇಷ ಶಕ್ತಿ ಇರೋ ಗಣೇಶ ಅಂತ ಹೇಳ್ತಾರೆ. 21 ನಮಸ್ಕಾರ, 21 ಗರಿಕೆ, 21 ನೈವೇದ್ಯ ಅಂದ್ರೆ ಏನು ತತ್ವ 21ರಲ್ಲಿದೆ. ಇದನ್ನು ಪುರುಷ ಸೂಕ್ತವೂ ಹೇಳುತ್ತದೆ. ಗಣಪತಿಯನ್ನ ವೈಜ್ಞಾನಿಕವಾಗಿಯೂ ನೋಡ್ಬೋದು, ಸಾಮಾಜಿಕವಾಗಿಯೂ ನೋಡ್ಬೋದು, ದೈವಿಕ ರೂಪದಲ್ಲಿ ನೋಡ್ಬೋದು. ಚೈನಾ ಮತ್ತು ಜಪಾನಲ್ಲಿ ನಾವು ತುಳಸಿಯನ್ನು ಎಷ್ಟು ಪವಿತ್ರವಾಗಿ ನೋಡ್ತೀವೋ, ಅಲ್ಲಿ ಚೈನೀಸ್ ವಾಸ್ತು ಪದ್ಧತಿಗಳಲ್ಲಿ ಅದನ್ನು ಅಷ್ಟು ಪವಿತ್ರವಾಗಿ ನೋಡ್ತಾರೆ. ಅದು ವಾಸ್ತು ದೋಷಕ್ಕೆ ಆ ದೇಶದವರು ಕಂಡುಕೊಂಡ ಒಂದು ವೈಜ್ಞಾನಿಕ ಪದ್ಧತಿ. ನಮ್ಮ ಕರ್ಮವನ್ನು ನಾಶ ಮಾಡುವ ಗಣೇಶ. ಈ ಗಣಪತಿ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡ್ಬೇಕು ಅಂದರು. ಗಣಪತಿಯನ್ನು ವೈಜ್ಞಾನಿಕವಾಗಿಯೂ ನೋಡ್ಬೋದು, ಸಾಮಾಜಿಕವಾಗಿಯೂ ನೋಡ್ಬೋದು, ದೈವಿಕ ರೂಪದಲ್ಲೂ ನೋಡ್ಬೋದು. ಸಾಧನೆಯಲ್ಲಿ ಗಣಪತಿಯನ್ನು ಮೂಲಾಧಾರ ಚಕ್ರ ಅಂತೀವಿ. ನಮ್ಮ ಬೆನ್ನು ಮೂಳೆಯ ಶುರು ಚಕ್ರ ಯಾವುದೆಲ್ಲದಕ್ಕೆ ಆಧಾರ ಉಳಿದ ಚಕ್ರಗಳಿಗೆ ಅದನ್ನು ಮೂಲಾಧಾರ ಚಕ್ರ ಅಂತೀವಿ. ಅದು ನಮ್ಮ ಗುದದ್ವಾರದ ಸ್ವಲ್ಪ ಮೇಲ್ಭಾಗದಲ್ಲಿರುತ್ತೆ. ಈ ಕುಂಡಲಿನಿ ಶಕ್ತಿ ಆ ಚಕ್ರದಲ್ಲಿರುತ್ತೆ. ಅದು ಆ್ಯಕ್ಟಿವೇಟ್ ಆದ ತಕ್ಷಣ ವಿಘ್ನಗಳೆಲ್ಲ ಹೋದಾಗ ವಿಘ್ನೇಶ ಅಂದ ಹಾಗೆ, ಆ ವಿಘ್ನ ನಾಶ ಆದಾಗ ಗಣಪತಿ ತತ್ವ ಈಶ್ವರ ತತ್ವ ಆಗುತ್ತೆ. ಹಾಗಾಗಿ ವಿಘ್ನೇಶ್ವರ ಅಂತ ಎರಡಲ್ಲೇ ಈಶ್ವರ ತತ್ವ ನೀವು ನೋಡ್ಬೋದು. ಒಂದು ಶನೀಶ್ವರ, ಒಂದು ವಿಘ್ನೇಶ್ವರ, ಇನ್ನೊಂದು ತತ್ವದಲ್ಲೂ ಆ ಈಶ್ವರ ಶಬ್ದ ನೋಡ್ತೀವಿ, ವೆಂಕಟೇಶ್ವರ. ಸೊ ಒಂದು ಇದು ಸಾಧನಾ ಚಕ್ರದಲ್ಲಿ ಗಣಪತಿಯನ್ನು ವಿವರಿಸಿದರೆ, ಇನ್ನೊಂದು ಗಣಪತಿ ಅಂತ ಹೇಳಿದರೆ ಅದು ಪಂಚಭೂತ ತತ್ವ, ಪರಬ್ರಹ್ಮ ತತ್ವ. ಈ ಅಥರ್ವ ವೇದದಲ್ಲಿ ಗಣಪತಿ ಅಥರ್ವಶೇಷ ಅಂತ ಉಂಟು. ಅಥರ್ವಶೇಷದಲ್ಲಿ ಅಥರ್ವ ಋಷಿ ಗಣಪತಿಯನ್ನು ನೀನು ಬ್ರಹ್ಮ, ತ್ವಂ ವಿಷ್ಣು, ತ್ವಂ ಸತ್ಯ, ಅಂದರೆ ಈ ಜಗತ್ತಲ್ಲಿ ಏನೆಲ್ಲ ಉಂಟು ಎಲ್ಲವೂ ನೀನೇ, ಅಂದರೆ ನೀನು ಬೆಳಕು ಅಂತ ಹೇಳೋ ಮಂತ್ರ. ಈ ಅಥರ್ವ ಋಷಿ ಬರೆದ ಅಥರ್ವಣ ವೇದಕ್ಕೆ ದೃಢೀಕರಣ ಮಾಡಿದವನು ಗಣೇಶ. ಹಾಗಾಗಿ ಗಣಪತಿಗೆ ಅಥರ್ವಶೇಷ ಅತಿ ವಿಶೇಷ. ಇನ್ನೊಂದು ಅಷ್ಟಮಂಗಲದಲ್ಲಿ ಗಣೇಶನಿಗೆ ಹೊಟ್ಟೆ ಭಾಗವನ್ನು ಹೇಳ್ತೀವಿ. ಅಂದರೆ ಅವನ ಅಗ್ನಿತತ್ವ ಅಂತ ಹೇಳಿ ಎಲ್ಲವನ್ನು ಬುಂಜಿಸೋನು, ನೈವೇದ್ಯ ಪ್ರಿಯ ಅವನು. ನಮ್ಮ ಸಾಧನೆ ದೃಷ್ಟಿಯಿಂದ ನೋಡಿದರೆ ನಮ್ಮ ಕರ್ಮವನ್ನು ನಾಶ ಮಾಡೋನು ಅಂತ ಗಣೇಶ ಅಂತ. ಈಶ್ವರ ಅಂದರೆ ಲಯಕರ್ತ, ಅವನು ಲಯ ಮಾಡೋವನ ಸಮೇತ. ನೀವು ತಿಂದ ಆಹಾರ ಎಲ್ಲ ಜಠರಾಗ್ನಿಯಲ್ಲೇ ಧ್ವಂಸ ಆಗೋದು, ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋದು, ಕಂಬಷನ್ ಆಗೋದು ಎಲ್ಲಿ ಅಂದರೆ ಅದು ನಮ್ಮ ಜಠರದ ಅಗ್ನಿಯಲ್ಲಿ. ಸೊ ಅಲ್ಲಿ ಗಣಪತಿಯ ವಾಸ ಅಂತ ಹೇಳಿ ಅಷ್ಟಮಂಗಲ ಶಾಸ್ತ್ರ ಹೇಳ್ತದೆ. ಗಣಪತಿಯನ್ನು ಅಗ್ನಿ ತತ್ವಕ್ಕೆ ಕಂಪೇರ್ ಮಾಡಿದಾಗ ಅವನು ಗಣೇಶ್ವರ ಅಂತ, ಈಶ್ವರ, ಎಲ್ಲವನ್ನು ಲಯ ಮಾಡೋನು. ನೀವು ಎಷ್ಟೇ ನೈವೇದ್ಯ ಇದ್ದರೂ ಗಣಪತಿ ಅದನ್ನು ಅರಗಿಸ್ಕೊಳ್ತಾನಂತೆ. ಇದು ದೇವೇಂದ್ರನ ಒಂದು ಇನ್ಸಿಡೆಂಟಲ್ಲಿ ಹೇಳ್ಬೋದು. ಹಿಂದೆ ಶಿವನನ್ನು ಪಾರ್ವತಿಯನ್ನು ಅವಮಾನ ಮಾಡಲಿಕ್ಕೆ ಇಂದ್ರಲೋಕಕ್ಕೆ ಇಂದ್ರ ಕರೀತಾನೆ. ಆವಾಗ ಶಿವ ಹೋಗಲ್ಲ, ಅವನ ಬದಲು ಗಣಪತಿಯನ್ನು ಕಳಿಸ್ತಾನೆ. ಗಣಪತಿ ಇಂದ್ರಲೋಕದ ಎಲ್ಲ ಆಹಾರವನ್ನು ತಿಂದು ಕೊನೆಗೆ ಕುಬೇರನ ಲೋಕದ ಆಹಾರವನ್ನು ತಿಂದು ಮತ್ತು ಹಸಿವು ಅಂತ. ಆವಾಗ ತಲೆ ಬಿಸಿ ಆಗುತ್ತೆ. ಆವಾಗ ಇಂದ್ರನ ಅಹಂಕಾರ ಹೋಗುತ್ತೆ. ಆವಾಗ ಒಬ್ಬ ಋಷಿ ಗರಿಕೆಯಿಂದ ಅವನ ಹೊಟ್ಟೆ ತುಂಬಿಸ್ತಾನೆ. ಅವತ್ತಿಂದ ಗರಿಕೆ ಅತಿ ಪ್ರಾಧಾನ್ಯ. ಮತ್ತು ಅದರಲ್ಲಿರೋ ಆಯುರ್ವೇದಿಕ್ ಹೇಳ್ತೀನಿ, ಈ ತಿಂದದ್ದನ್ನು ಅರಗಿಸೋ ಶಕ್ತಿ ಈ ಗರಿಕೆಗಿದೆ. ಹಾಗಾಗಿ ನಾಯಿಗಳು ಹುಷಾರಿಲ್ದಾಗ ಹೋಗಿ ಹುಲ್ಲನ್ನು ತಿಂತಾರೆ. ಇದು ಸೈಂಟಿಫಿಕ್ ರೀಸನ್.
ಮತ್ತು ಗರಿಕೆ ಆಯುರ್ವೇದದಲ್ಲಿ ರಕ್ತ ಶುದ್ಧಿ ಮಾಡೋ ಒಂದು ಔಷಧಿ ಸಮೇತ. ನವಗ್ರಹಕ್ಕೆ ಕಂಪೇರ್ ಮಾಡಿದರೆ ರಾಹುಗೆ ಸಂಬಂಧಪಟ್ಟ ದರ್ಭೆಯಲ್ಲಿ ಈ ಗರಿಕೆಯೂ ಬರುತ್ತೆ. ರಾಹು ಮತ್ತು ಕೇತುವಿಗೆ ಗರಿಕೆಯ ಸಂಬಂಧ ಇರೋದರಿಂದ ದರ್ಭೆ ಮತ್ತು ಗರಿಕೆ ಆ ಎರಡು ಗ್ರಹಗಳಿಗೆ ಸಂಬಂಧಪಟ್ಟ ವಸ್ತು. ಹಾಗಾಗಿ ಈ ದರ್ಭೆ ಬಿದಿರು ಬರೋದ್ರಿಂದ ಸನ್ಯಾಸಿಗಳ ಪಾವಿತ್ರತೆಯ ಸಂಕೇತವಾಗಿ ಆ ಬಿದಿರಿನ ದಂಡವನ್ನು ಉಪಯೋಗಿಸ್ತಾರೆ. ಇದಿಷ್ಟ ಆಯಿತು. ಬೌದ್ಧಿಸಮಲ್ಲಿ ಈ ಬಿದಿರಿನ ಆಸನದ ಮೇಲೆ ಕೂತು ಧ್ಯಾನ ಮಾಡ್ತಾರೆ. ಯಾಕೆ ಚೈನಾ ಮತ್ತು ಜಪಾನಲ್ಲಿ ಬಿದಿರುವನ್ನು ನಾವು ತುಳಸಿಯನ್ನೆಷ್ಟು ಪವಿತ್ರವಾಗಿ ನೋಡ್ತೀವೋ ಅಲ್ಲಿ ಚೈನೀಸ್ ವಾಸ್ತು ಪದ್ಧತಿಗಳಲ್ಲಿ ಅದನ್ನು ಅಷ್ಟು ಪವಿತ್ರದಿಂದ ನೋಡ್ತಾರೆ. ಈಗೆಲ್ಲ ಮನೆಯಲ್ಲೂ ಈ ಬಿದಿರಿನ ಸಣ್ಣ ಸಣ್ಣ ಗಿಡ ನೀರಲ್ಲಿಡೋ ಅಭ್ಯಾಸವೂ ಉಂಟು. ಅದು ವಾಸ್ತು ದೋಷಕ್ಕೆ ಆ ದೇಶದವರು ಕಂಡುಕೊಂಡ ಒಂದು ವೈಜ್ಞಾನಿಕ ಪದ್ಧತಿ. ಇನ್ನೊಂದು ಗಣೇಶನನ್ನು ಸುಮುಖ ಅಂತ ಮೊದಲು ಹೇಳ್ತಿದ್ರು. ಅಂದರೆ ಗಣೇಶನ ಸೃಷ್ಟಿ ಹೇಗಾಯಿತು ಅಂತ ಹೇಳಿದರೆ, ಗಣೇಶ ತೇಜಸ್ಸಿನ ಸಂಕೇತ ಅಥವಾ ಜ್ಞಾನದ ಸಂಕೇತ. ಅಂದರೆ ಅರಿಶಿಣ, ಪಾರ್ವತಿ ತನ್ನ ದೇಹಕ್ಕೆ ಹಚ್ಚಿದ ಗಂಧ ಮತ್ತು ಅರಿಶಿಣವನ್ನು ಅದರಿಂದ ಒಂದು ಮಗುವನ್ನು ಅವಳ ತಪೋಬಲದಿಂದ ಯೋಗಬಲದಿಂದ ಸೃಷ್ಟಿ ಮಾಡ್ತಾಳೆ. ಅದಕ್ಕೆ ಸುಮುಖ ಅನ್ನೋ ಹೆಸರು ಇತ್ತು. ಅಂದರೆ ನೋಡಲಿಕ್ಕೆ ಅವನ ಅಷ್ಟು ಅಂದ ಇದ್ದಾನೆ. ಶಿವ ಅವನ ತಲೆಯನ್ನು ತುಂಡರಿಸಿದ ಮೇಲೆ ಅವನಿಗೆ ಹಸ್ತಿಮುಖ ಅಂತ ಹೆಸರು ಬರುತ್ತೆ. ಅದರಲ್ಲಿ ಎರಡು ರೀಸನ್ ಇದೆ. ಒಂದು ಜ್ಞಾನದೃಷ್ಟಿಯಿಂದ ನೋಡಿದರೆ ಭಗವಂತ ಅಣು ರೇಣು ತೃಣಕಾಷ್ಟದಲ್ಲೂ ಇದ್ದಾನೆ, ಆನೆಯಲ್ಲೂ ಇದ್ದಾನೆ, ಮನುಷ್ಯನಲ್ಲೂ ಇದ್ದಾನೆ ಅನ್ನೋ ಒಂದು ಸಂಕೇತ. ಇನ್ನೊಂದು ಲಾಜಿಕಲಿ ನೋಡಿದಾಗ ಒಬ್ಬ ರಾಕ್ಷಸನನ್ನು, ಹಸ್ತಿರ್ಮುಖದ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ಗಣೇಶ ವಿನಾಯಕ ತತ್ವವನ್ನು ಅವನು ತಗೊಳ್ತಾನೆ. ಆ ತತ್ವ ಅಂದರೆ ಆ ರೂಪ ಅವನಿಗೆ ವರ ಇರುತ್ತಂತೆ, ಇದೆ ಆನೆ ಮುಖ ಇರಬೇಕು, ಮನುಷ್ಯನ ಶರೀರ ಇರಬೇಕು, ಅವನಿಂದ ನಾನು ಹತ ಆಗಬೇಕು ಅಂತ. ಹಾಗಾಗಿ ಶಿವನಿಗೆ ಸುಮಾರು ಜನ ಕೇಳೋದುಂಟು, ಶಿವನಿಗೆ ಜ್ಞಾನ ಇರಲಿಲ್ವಾ, ಅವನು ತ್ರಿಕಾಲಜ್ಞ, ಸ್ವಂತ ಮಗನ ಕೊಂದ. ಅದರ ಹಿಂದೆ ಒಂದು ಲಾಜಿಕ್ಕೇ ಇತ್ತು. ಈ ಹಯಗ್ರೀವ ಅವತಾರದ ಲಾಜಿಕ್ಕು. ಗಣೇಶ ಅವತಾರ ಹಯಗ್ರೀವ ಅನ್ನೋ ರಾಕ್ಷಸನನ್ನು ಕೊಲ್ಲಲಿಕ್ಕೆ ವಿಷ್ಣು ಹಯಗ್ರೀವನ ರೂಪ ಧರಿಸಿ ಕೊಲ್ತಾನೆ. ಹಾಗೆ ಹಸ್ತಿರ್ಮುಖದ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೆ ಗಣೇಶ ವಿನಾಯಕನ ರೂಪ ಧರಿಸ್ತಾನೆ. ಅದೇ ಥರ ಉಚ್ಚಿಷ್ಟ ಗಣಪತಿ ಅಂಥೇಳಿ, ಉಗ್ರ ಗಣಪತಿ ಮತ್ತು ಈ ತಂತ್ರ ಗಣಪತಿ ಅಂಥೇಳಿ ಆ ರೂಪವು ಹಾಗೇ ಇರೋದು. ದಿಗಂಬರ ಅವಸ್ಥೆಯಲ್ಲಿರೋ ಶಕ್ತಿ ಮತ್ತು ಗಣೇಶನ ರೂಪ ಅದು. ಅದನ್ನು ಜಾಸ್ತಿ ತಾಂತ್ರಿಕರು ಪೂಜೆ ಮಾಡ್ತಾರೆ. ಗಣೇಶನ 32 ಗಣಪತಿಗಳಲ್ಲಿ ಅದು ವಿಶೇಷ ಶಕ್ತಿ ಇರೋ ಗಣೇಶ ಅಂತಲೂ ಹೇಳ್ತಾರೆ. ಉಚ್ಚಿಷ್ಟ ಗಣಪತಿ ಅಂತಲೂ ಹೆಸರು ಅದಕ್ಕೆ. ಆ ರೂಪ ಧಾರಣೆ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ, ಒಬ್ಬ ರಾಕ್ಷಸ ರತಿಕ್ರೀಡೆಯಲ್ಲಿರೋ ದೇವತೆಯಿಂದ ನನ್ನ ಸಂಹಾರ ಆಗಬೇಕು ಅಂಥೇಳಿ ವರ ಕೇಳ್ತಾನೆ. ಆವಾಗ ದೇವತೆಗಳೆಲ್ಲ ಗಣೇಶನನ್ನು ಕೇಳಿದಾಗ ಅವ ರತಿಕ್ರೀಡಾ ರೂಪವನ್ನು ಧರಿಸಿ ಆ ರಾಕ್ಷಸನ ಸಂಹಾರ ಮಾಡ್ತಾರೆ. ಅವತ್ತಿಂದ ಅವನಿಗೆ ಉಚ್ಚಿಷ್ಟ ಗಣಪತಿ ಅಂತ ಹೆಸರು ಬರುತ್ತೆ. ಇನ್ನೊಂದು ಏಕದಂತ, ಪರಶುರಾಮರು ಗಣಪತಿ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ಅವನ ದಂತವನ್ನು ಅವರ ಪರಶುವಿಂದ ತುಂಡು ಮಾಡ್ತಾರೆ. ಅದರಿಂದ ಅವನಿಗೆ ಏಕದಂತ ಅಂತ ಹೆಸರು ಬರುತ್ತೆ. ಇದು ಗಣಪತಿ ತತ್ವದಲ್ಲಿರೋ ರಹಸ್ಯ. ಅಥರ್ವ ವೇದ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನೇನು ಹೇಳ್ತಾರೆ, ಅದರ ಬಾಧೆಗೊಳಪಟ್ಟವರು ಗಣಪತಿ ಆರಾಧನೆ ಮಾಡೋದ್ರಿಂದ ಆ ಬಾಧೆಯಿಂದ ಹೊರಗೆ ಬರ್ಬೋದು. ಯಾಕಂದರೆ ಈ ಅಥರ್ವ ತಂತ್ರಗಳಲ್ಲಿ ಯೂಸ್ ಮಾಡೋದು ಶಿವನ ಗಣಗಳನ್ನೇ, ಭೂತಗಣಗಳನ್ನೇ ಯೂಸ್ ಮಾಡೋದು. ಆ ಗಣಗಳಿಗೆಲ್ಲ ಅಧಿಪತಿ ಯಾರು? ಗಣಪತಿ. ಅವನ ಸ್ಮರಣೆ ಆದಾಗ, ಈ ಮೋದಿ ಹಿಂದೆ ಹೋದಾಗ MLAಗಳು ಹೇಗೆ ತಣ್ಣಗಾಗ್ತಾರೋ, ಮೋದಿ ಅಡ್ಡ ಬಂದು ನಿಂತರೆ ಅಥವಾ ಪ್ರಧಾನಿ ಅಥವಾ ಮುಖ್ಯಮಂತ್ರಿ ಅಡ್ಡ ಬಂದು ನಿಂತರೆ ಗ್ರಾಮ ಪಂಚಾಯಿತಿ MLA ಅವರು ಶಾಂತವಾಗುವಾಗೆ ಈ ಗಣೇಶನನ್ನು ಅವನು ಗಣ ಪ್ಲಸ್ ಈಶ, ಗಣಗಳಿಗೆ ಈಶ ಅಥವಾ ಗಣಪತಿ ಅಥವಾ ಗಣಾಧ್ಯಕ್ಷ, ಗಣಗಳಿಗೆಲ್ಲ ಅಧ್ಯಕ್ಷ ಅವನ ಕೃಪೆ ಆಯಿತು ಅಂದರೆ ಇವರೆಲ್ಲ ತಣ್ಣಗಾಗ್ತಾನೆ. ಸೊ ಸುಮಾರು ಜನ ಒದ್ದಾಡ್ತಾರಲ್ಲ, ನನಗೆ ವಿಘ್ನ ಆಗ್ತಿದೆ, ಅಥರ್ವ ತಂತ್ರ ಪ್ರಯೋಗಗಳಿರ್ಬೋದು. ಸೊ ಅಂಥ ಡೌಟ್ ಇದ್ದವರು ಗಣಪತಿಯನ್ನು ಗೋಮಯದಲ್ಲಿ ಗರಿಕೆಯನ್ನಿಟ್ಟು ಹಳ್ಳಿ ಕಡೆ ಏನು ಮಾಡ್ತಾರೆ, ಅದು ವಿಳೆದೆಲೆನೇ ಲಕ್ಷ್ಮಿ ಮನೆ ಮೇಲೆ ಕುಬೇರ ರೂಪಿಯಾದ ಗಣಪತಿ, ಸಗಣಿಯಲ್ಲಿ ಮಾಡೋ ಗಣೇಶ. ಅದರ ಮೇಲೆ ಗರಿಕೆ ಪ್ರತಿಷ್ಠೆ ಆದಾಗ ರಾಹು ಮತ್ತು ಕೇತುವಿನ ಬಾಧೆಯನ್ನು ನಿಲ್ಲುತ್ತೆ. ಮಂಗಳವಾರವೇ ಅವನಿಗೆ ಯಾಕೆ ಪೂಜೆ ಅಂದರೆ, ಆ ಮಂಗಳ ಗ್ರಹ, ಅಂಗಾರಕ ಗ್ರಹದ ಒಂದು ಸ್ವಭಾವ ಏನಂದರೆ ಅಡ್ಡಿಗಳನ್ನು ಉಂಟು ಮಾಡೋದು, ಆ ವಿಘ್ನಗಳನ್ನು ನಾಶ ಮಾಡೋನು ವಿಘ್ನೇಶ. ಹಾಗಾಗಿ ಆ ಮಂಗಳವಾರದ ದಿನ ಅವನ
ಆಚರಣೆ ಆಗುತ್ತೆ. ಮತ್ತು ಕಷ್ಟವನ್ನು ನಾಶ ಮಾಡೋ ಒಂದು ವ್ರತ ಅಂದರೆ ಅದು ಸಂಕಷ್ಟವನ್ನು ಹರ ಗಣಪತಿ. ಸಂಕಷ್ಟ ಅಂದರೆ ಸಂಸಾರದಲ್ಲಿ ಬಂದ ಕಷ್ಟ, ಸಂಕಷ್ಟ ಅದನ್ನು ಹರಿಸುವವನು ಶಿವಸ್ವರೂಪಿಯಾದ ಗಣೇಶ. ಹಾಗಾಗಿ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ. ಮತ್ತು ಗಣಪತಿಯನ್ನು ಮಗು ಅಂತಲೂ ಹೇಳ್ತಾರೆ. ಇನ್ನೋಸೆನ್ಸ್ ಮತ್ತು ಮುಗ್ಧತೆಗೆ ಹೆಸರು ಗಣೇಶ. ಹಾಗಾಗಿ ಅವನಿಗೆ ನೈವೇದ್ಯ ಪ್ರಿಯ. ಮಕ್ಕಳಿಗೆ ಏನಿಷ್ಟ? ಗಿಫ್ಟ್ ಕೊಟ್ಟರೆ ಮಕ್ಕಳಿಗೆ ಗೊತ್ತಾಗಲ್ಲ, ದುಡ್ಡು ಕೊಟ್ಟರು ಗೊತ್ತಾಗಲ್ಲ, ಆಭರಣ ಕೊಟ್ಟರು ಗೊತ್ತಾಗಲ್ಲ, ತಿನ್ನೋ ವಸ್ತು ಕೊಟ್ಟರೆ ಗಣಪತಿಗೆ ಅತಿ ಪ್ರೀತಿ ಅಂತ. ಸೊ ಗಣಪತಿ ಹಬ್ಬವನ್ನು ಅದಕ್ಕೆ ನೈವೇದ್ಯದಲ್ಲೇ ಜಾಸ್ತಿ ಆಚರಣೆ ಮಾಡ್ತಾರೆ. ಇನ್ನೊಂದು 21 ನಮಸ್ಕಾರ, 21 ಗರಿಕೆ, 21 ನೈವೇದ್ಯ ಅಂದರೆ ಏನು? ನಮ್ಮ ದೇಹದಲ್ಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣ, 5 ಕೋಶ, ಇದನ್ನೆಲ್ಲ ನಡೆಸ್ತಾ ಇರೋ ಒಂದು ಜೀವ. ಈ ಅಷ್ಟು ತತ್ವ ಸೇರಿ 21 ತತ್ವ ಆಗುತ್ತೆ. ಈ 21 ತತ್ವವನ್ನು ಭಗವಂತನಿಗೆ ಶರಣಾಗತಿ ಮಾಡುವುದು 21 ನಮಸ್ಕಾರ ಅಂತ ಅದರ ಹಿಂದಿನ ಅರ್ಥ. ಸೊ ನಾವೇನು ಅಂದ್ಕೊಳ್ತೀವಿ, 21 ಗರಿಕೆ ಹುಲ್ಲಿಟ್ರಾಯಿತು, 21 ನಮಸ್ಕಾರ ಮಾಡಿದ್ರಾಯಿತು, 21 ನೈವೇದ್ಯ ಅಂದರೆ ತನ್ನನ್ನೇ ತಾನು ಅರ್ಪಣೆ ಮಾಡೋ ಶರಣಾಗತಿ ತತ್ವ 21ರಲ್ಲಿದೆ. ಇದನ್ನು ಪುರುಷ ಸೂಕ್ತವೂ ಹೇಳುತ್ತದೆ. ಪುರುಷ ಸೂಕ್ತದಲ್ಲೂ ಇದರ ಬಗ್ಗೆ ಮಾಹಿತಿ ಉಂಟು. ಶ್ಲೋಕದಲ್ಲಿ 21ರ ಬಗ್ಗೆ ಯಜ್ಞವನ್ನು ಮಾಡಿದಾಗ ಆ ಪುರುಷ ಅಂದರೆ ಆ ಮಹಾಪುರುಷ ಬೆಳಕು ಪರಬ್ರಹ್ಮ ವಸ್ತು ಉತ್ಪತ್ತಿ ಆಗ್ತದೆ ಅಂತ ಹೇಳಿ. ಯಾವಾಗ ಒಬ್ಬ ಸಾಧಕ ತನ್ನಲ್ಲಿರೋ 21 ತತ್ವವನ್ನು ದಹಿಸ್ತಾನೋ ಆವಾಗ ಅವನು ಬೆಳಕಾಗ್ತಾನೆ ಅನ್ನೋದು ಈ ಗಣಪತಿ ತತ್ವದ ಇನ್ನೊಂದು ಅರ್ಥ.